ಈ ವರ್ಷ 30ನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ನಡೆಯಲಾಗಿದೆ. ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ 3 ಕೋಟಿ ದೇವರುಗಳನ್ನು ಜೊತೆಗೆ ಗರುಡ ವಾಹನ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ. ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿದ್ದಾರೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ TTDಯಿಂದ ಹಾಗೆ TTD ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು, RN ದರ್ಶನ್ ಅವರು, ಅವ್ರ ಸಹಕಾರದಿಂದ, ಹಾಗೆ ಇಲ್ಲಿನ ಸ್ಟಾಫು, ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ, ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್, ಮಾಹಿತಿ ವ್ಯವಸ್ಥೆ, ಕುಡಿಯೋ ನೀರು, ದೇವಾಲಯದಿಂದ ಪ್ರಸಾದ, ಡೋನರ್ಸ್ ಕೊಟ್ಟಿರುವ ಪ್ರಸಾದ, ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು. ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ VIP ಗಳಿಗೆ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ VIP ಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ. ಇನ್ನು 2 ಕಡೆಯಿಂದ ಅಂದರೆ 16th ಕ್ರಾಸಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್, ಒಂದು ಸೇಫ್ ಕ್ಯೂ ಲೈನ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಇರುತ್ತೆ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ 16th ಕ್ರಾಸ್ 15th ಕ್ರಾಸ್ ಮಧ್ಯದಲ್ಲಿರುವ 2nd ಮೈನಿಂದ ಇನ್ನೊಂದು ಕ್ಯೂ ಲೈನ್. ಅಂದರೆ 2 ಕಡೆಯಿಂದ ಬರೋರು, ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನು, ನಮ್ಮ ಭಾಷಣ ಸರ್ಕಲ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, 2 ಸೈಡ್ ಕಡೆಯಿಂದ ಕ್ಯೂ ಲೈನ್ ಮಾಡಿದ್ದೀವಿ. ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ 2 ಕ್ಯೂ ಲೈನು ಜಾಯಿನ್ ಆಗ್ತವೆ. ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ. ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದ್ದರೆ ಅವರಿಗೆ ಮಾತ್ರ 200 ರೂಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ಕೋಬೋದು. ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟೀರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂತ ವ್ಯವಸ್ಥೆ ಮಾಡಿದ್ವಿ.